ಸೀರಿಯಲ್ ನಂಬರ್ JDS ಪಕ್ಷ ಮತ್ತು BJP ಒಟ್ಟಿಗೆ ಕೆಲಸ ಮಾಡ್ತಾ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಫಕೀರ್ ಅಸ್ಲಂ ಫ್ಯಾಮಿಲಿ ಇದುವರೆಗೂ ಎಲ್ಲಿ ಕಾಣಿಸ್ಕೊಂಡಿಲ್ಲ ಸರ್, ಅದರ ಬಗ್ಗೆ ಸರ್. ನಾನೊಬ್ಬ KGFನ ಸ್ವಾಭಿಮಾನದ ಪಕ್ಷೇತರ ಅಭ್ಯರ್ಥಿಯಾಗಿ ನನ್ನ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಬಹುಶಃ ಈ ಉತ್ತರವನ್ನು ನಮ್ಮ ದಯಾಳ್ ಸರ್ ಅಂತವರು, ಸುರೇಶ್ ಸರ್ ಅಂತವರು ಕೊಡಬೇಕಾಗಿದೆ. ನನಗೆ JDSನ ಪಕ್ಷದವರು ಅಥವಾ BJP ಪಕ್ಷದವರು ಅನ್ನೋದಕ್ಕಿಂತ KGFನ ಒಂದು ನಾಡಿ ಮಿಡಿತ ಗೊತ್ತಿರೋರು ನಾವು ಮಾಡ್ತಿರೋಂಥ ಚುನಾವಣಾ ಪ್ರಚಾರದಲ್ಲಿ ನಮ್ಮ ದಯಾಳ್ ಸರ್ ಆಗಿರ್ಬೋದು, ನಮ್ಮ ಸುರೇಶ್ ಸರ್ ಆಗಿರ್ಬೋದು, ನಾವು ಬಂದು ಕೈ ಜೋಡಿಸ್ತೀರಿ, ಇಲ್ಲಿ ಒಂದು ಬಲವನ್ನು ಕೊಡ್ತೀರಿ, ನಾವು ಎಲ್ಲ ಸೇರಿ ಮಾಡೋಣ ಅಂತೇಳಿ ಆ ನಿಟ್ಟಿನಲ್ಲಿ ನಾವು ಸುಮಾರು ನಮ್ಮ ಮುಖಂಡರು ಒಂದು ಆದೇಶದಂತೆ ಅವರು ವೇಳಾಪಟ್ಟಿ ಹಾಕ್ಬಿಟ್ಟಿದ್ರು. 14 ಪಂಚಾಯಿತಿ ಮುಗಿಸಿದ್ದೀವಿ. ಕೊನೆಯದಾಗಿ ಘಟ್ಮಾದ್ಮಗಳ ಪಂಚಾಯಿತಿಗೆ ಹೊರಡಬೇಕಾಗಿತ್ತು. ಕುಮಾರಸ್ವಾಮಿ ಒಂದು ಕಾರ್ಯಕ್ರಮ ವಿಭಾಗದಲ್ಲಿ ಅದನ್ನು ರದ್ದುಪಡಿಸಲು ಹೋಗಿ ಮತ್ತೆ 6 ಗಂಟೆಗೆ ಮಾಡಿ ಇಡೀ ಗ್ರಾಮೀಣ ಭಾಗದ ಒಂದು 15 ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೂತ್ ಮಟ್ಟದಲ್ಲಿ ಯಾರೋ ಒಬ್ರು ಹೇಳ್ದಂಗೆ ಎಲ್ಲೋ ಹೋಗ್ತಾರೆ ಬರ್ತಾರೆ ಅಂತೆಲ್ಲ ಪ್ರತಿ ಪಂಚಾಯಿತಿಯಲ್ಲೂ ಪ್ರತಿ ಬೂತಿನಲ್ಲೂ ಪ್ರತಿ ಗ್ರಾಮದ ಬೂತಿನ ಮುಖಂಡರನ್ನು ಕರೆದು ಸಭೆಗಳು ಮಾಡುವಂಥ ಕಾರ್ಯ ಇದೈತೆ. ಅಭೂತಪೂರ್ವವಾದಂಥ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಅದೇ ರೀತಿ ನಗರ ಭಾಗಕ್ಕೆ ಬಂದರೆ ಸುಮಾರು 20 ವಾರ್ಡ್ಗಳಲ್ಲಿ ಬೂತ್ ಮಟ್ಟದ ಕಾರ್ಯಕ್ರಮಗಳನ್ನು ಮುಗಿಸಿದ್ವಿ, ಯಶಸ್ವಿ ಮಾಡಿದ್ವಿ. ಸೊ ಮಲ್ಲೇಶ್ ಬಾಬುರ್ಗೆ ಒಳ್ಳೆಯ ವಾತಾವರಣ ಇದೆ. ವಾರ್ಡ್ಗಳ ಕಡೆ ಇವ್ರನ್ನ ಕ್ಯಾನ್ವಾಸಿಂಗ್ಗೆ ಹೋಗ್ತಾ ಇಲ್ಲ ಸರ್. ಈಗ JDS ಮುಖಂಡರು ನೀವು ಪಕ್ಷೇತರ ಅಭ್ಯರ್ಥಿ ಇಂಡಿಪೆಂಡೆಂಟ್ ನಿಮ್ಮನ್ನ ಯಾಕೆ ನಿಲ್ಸ್ಕೊಂಡಿದ್ದಾರೆ, BJP ಯಾಕೆ ನಿಲ್ಸ್ಕೊಂಡಿಲ್ಲ, ಅವ್ರು ಯಾಕೆ BJP ಜೊತೆ ಹೋಗ್ತಾ ಇಲ್ಲ ಸರ್? ಅವರಿಗೆ ಎಲ್ಲಿ ಪ್ರೀತಿ ವಿಶ್ವಾಸ ಸ್ವಾಭಿಮಾನ ಕಾಣುತ್ತೋ ಅಲ್ಲಿದ್ದಾರೆ. ಬಹುಶಃ ಅದಕ್ಕೆಲ್ಲ ಅವರೇ ಉತ್ತರ ಕೊಡ್ತಾರೆ. ಅವರೇ ಕೊಡಲಿ ಸರ್. ಈಗ ನೀವು ಕೇಳಿದ್ರಿ BJP ಅವ್ರ ಜೊತೆ ಹೋಗ್ತಾ ಇಲ್ಲ ಅಂತ ಅವ್ರ ಜೊತೆಯಲ್ಲೂ ಇದ್ದೀವಿ. ಇವತ್ತು ಮೋಹನ್ ಕೃಷ್ಣನಲ್ಲಿ ಅವ್ರು ಯಾಕೆಂದರೆ ಅವರು ಇವತ್ತು ಪಕ್ಷಕ್ಕಾಗಿ ರಾತ್ರಿ ಆಗಲೂ ದುಡಿತಾ ಇದ್ದಾರೆ. ಏನು ಹೆಂಗಾದರೂ ಮಾಡಿ ನಮ್ಮ ಮಲ್ಲೇಶ್ ಅಣ್ಣನ ಗೆಲ್ಲಿಸ್ಕೋಬೇಕು, ಇಲ್ಲಿ ಬಂದು ಮೈತ್ರಿ ಅಭ್ಯರ್ಥಿ ಗೆಲ್ಲಲೇಬೇಕು ಅಂತ ಅವ್ರು ಪಣ ತೊಟ್ಟು ಇವರು ಹೇಳ್ದಂಗೆ ಇವಾಗ 14 ಪಂಚಾಯತಿ ಮುಗಿಸಿದ್ದಾರೆ. ಅದೇ ಥರ 20 ವಾರ್ಡ್ ಮೇಲೆ ಬೂತ್ ಕಮಿಟಿ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವ್ರ ಜೊತೆಯಲ್ಲಿ ಯಾರು ನಮ್ಮನ್ನು ಬನ್ನಿ ಅಂತ ಅವ್ರು ನಮಗೆ ಬೆನ್ನೆಲುಬಾಗಿ ಇವಾಗ ನಿಲ್ತಾ ಇದ್ದಾರೆ. ಆದ್ದರಿಂದ ಅವ್ರ ಜೊತೆನಲ್ಲಿ ಹೋಗಿ ನಾವು ವೋಟ್ ಬ್ಯಾಂಕ್ ಸೇರ್ಕರಣೆ ಮಾಡೋದು ನಮ್ಮ ಒಂದು ಆದ್ಯತೆ. ಅಂದರೆ ನಿಮ್ಮ ಉತ್ತರದಲ್ಲೇ ಪ್ರಶ್ನೆ ಬಂತು, ನಿಮ್ಮನ್ನ ಕರೀತಾ ಇರೋರು ಯಾರು ಕರೀತಾರೋ ಅವ್ರ ಜೊತೆಗೆ ನೀವು ಹೋಗ್ತಾ ಇದ್ದೀರಾ ಅಂತ. ಆದರೆ BJP ಅವರು ನಿಮ್ಮನ್ನ ಯಾರು ಕರೆದಿಲ್ಲ ಹಂಗಂತ ಏನಿಲ್ಲ. ನಾನು ಹೇಳ್ತೀನಿ ಕೇಳಿ, ಕರೆದಿಲ್ಲ ಅಂದರೆ ಅವ್ರು ಮಾಡೋದು ಮಲ್ಲೇಶ್ ಬಾಬುಗೇ, ಇನ್ನೊಬ್ರು ಮಾಡೋದು ಮಲ್ಲೇಶ್ ಬಾಬುಗೆ, ಅಣ್ಣನ ಮಾಡೋದು ಮಲ್ಲೇಶ್ ಬಾಬುಗೆ, ಎಲ್ಲ ಒಂದೇ ಕಡೆ ಮತ ಶೇಖರಣೆ ಆಗೋದ್ರಿಂದ ಅವ್ರು ಕರೆದಿಲ್ಲ ಅನ್ನೋದನ್ನು ಆ ಭಿನ್ನಾಭಿಪ್ರಾಯ ನಮಗೆ ಇಲ್ಲವೇ ಇಲ್ಲ. ನಿಮ್ಮಲ್ಲಿ ಕೂಡ ಕೆ ರಾಜನವರು ಇದ್ದಾರೆ, ನೀವಿದ್ದೀರಾ, ಮತ್ತೆ ಭಕ್ತನ್ ಫ್ಯಾಮಿಲಿ ಇದ್ದಾರೆ. ಈ ಮೂರು ಕಡೆ ಹೋಗ್ಬೋದು, ಒಬ್ಬೊಬ್ಬರ ಕಡೆ ಹೋಗಬಹುದಾಗಿತ್ತಲ್ಲ. ಬರ್ತಾ ಇದಾರಲ್ಲ ಅವ್ರು ಬಂದು ಕೆಲಸ ಮಾಡ್ತಾರೆ. ಸರ್ ಎಲ್ಲಿ ಸರ್ ಕ್ಯಾಂಡಿಡೇಟ್ ಮುಖಂಡ ತೋರಿಸಿಲ್ಲ, ಯಾರು ಕ್ಯಾಂಡಿಡೇಟ್ ಕೇಳ್ತಾರೆ? சார் நீங்கள் வந்தாக்கா என்ன சார் பண்ணணும் KGFல நரேந்திர மோடி இருக்கிறார் இப்போ கூட. இப்போ வந்து நீ MP ஆனால் கூட மல்லேஷ் பாபு KGFல ஒரு நல்ல ஹாஸ்பிட்டல் இருக்குது. ஏன்னா இங்கேருந்து கோலாறு போகிறதுல செத்துடுறாங்க. எம்எல்ஏ எம்ப்ளாய் கூட இல்லை, அந்த மாதிரி ஃபெசிலிட்டி இல்லை. இங்கே KGF பண்ண நல்லாயிருக்கும். இன்னொன்று ஸ்கூலுங்க கவர்மெண்ட் ஸ்கூலுங்க ஓப்பன் பண்ண கூட நல்லா அது மாதிரிலாம் பண்ணது தான். எந்த மினிஸ்டரும் பண்ணவே மாட்டேங்கிறாங்க. KGF ஒரு குப்பை காடு மாதிரி பண்ணி விட்டுக்கிறாங்க. எந்த மினிஸ்டரும் செய்யலை. இல்லை சார், கண்டிப்பாக
ஏன்னா இப்போ பண்ணிங்க ரொம்ப நல்லது. நான் சொல்கிறேன், நீங்கள் சொல்கிற கேஜிஎஃப் கவர்மெண்ட் ஸ்கூல் வந்து இப்போதைக்கு 4 வாட்டி போயிடுது, ஒரு வருஷத்துக்கு ஒரு வாட்டி கம்பல்சரி போகிறேன். எல்லா டீச்சர்ஸ் உங்களை பற்றி தெரியும் சார். எம்பி வந்தாக்கா அது போராடணும். நீங்கள் நெக்ஸ்ட் எம்எல்ஏ ನಮಗೆ ಮಲೇಶ್ ಬಾಬು ಅವ್ರನ್ನ ನಿಮ್ಮೆಲ್ಲರ ಆಶೀರ್ವಾದ ಬಂದ್ರೆ ಮೊದಲನೇ ಆದ್ಯತೆ ನಾವೆಲ್ಲ ಹೋಗಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡಿ ನಮಗೆ நாங்கள் வர தேவையில்லை சார். அவர் ஒரு ராஜா மாதிரி இங்கே. சரி சார், கேஜிஎஃப் அவரே பண்ணோம், அவர் சுற்றி வரணும். பண்ணல சார். நாங்கள் வரலாம் கூட பரவாயில்ல. ஓகே சார். இப்போ நீங்கள் என்ன சப்ஜெக்ட் சொன்னீங்களோ கண்டிப்பாக மோகன் கிருஷ்ணா சார் மனசில் வச்சு கண்டிப்பாக சார் இப்போ பண்ணுகிறாரு அந்த ஏரியாவில், எனக்கும் தெரியும். கண்டிப்பாக பண்ணுவோம். பட் இவர் இப்போ மல்லேஷ் பாபுக்கு சப்போர்ட் ஆக்குறாரு இல்லையா, அதே சப்போர்ட் எங்களுக்கு ஆகணும். அவ்வளோதான், கண்டிப்பாக சேர்த்து. அதுக்காக தான் நீங்கள் எல்லாம் அட்லீஸ்ட் உங்கள் ஃபோனில் 100 நம்பர் 200 நம்பர் இருக்கும். அந்த ஃபோன் எல்லாருக்கும் ஃபோன் பண்ணிட்டு நரேந்திர மோடிக்கு ஓட் போடுங்க. இந்தியன் டெவலப்மெண்ட்டில் நீங்கள் ஒரு பார்ட்னர் ஆகுங்க. நம்மளுடைய கேஜிஎஃப் தகவலுக்கு அண்ணா சொல்கிற மாதிரி நிறைய பிரச்சனை இருக்குது. அந்த பிரச்சனையெல்லாம் சால்வ் பண்ணுறதுக்கு 27 வருஷம் ஒருத்தர் இருந்தார், ஆகலை. நம்ம முன்சாமி 5 வருஷத்துக்கு வந்தார். ஏதோ அவங்க கையில் ஆகுந்து அட்லீஸ்ட் 2000 வீடுக்கு நான் ஏதோ அக்கப்பத்திரம் வாங்க கொடுக்குறது ஒரு இது ஒன்று சொன்னீங்க, இது பெஸ்ட்டு. ஏன்னா கேஜிஎஃப் கானுக்கு ஒரு துண்டு இடம் கூட கிடையாது. அந்த மைசி வீடு வந்து சொந்தம் பண்ணிக்கலாம், ரொம்ப நல்லது. முந்தானேத்து நம்ம ரமேஷ்குமார் சொன்னார், நரேந்திர மோடிஜி வந்துட்டு சனி அன்ட்டு 27 வருஷம் சனி போயிடுச்சு. நம்ம இவர் முன்சாமி வந்தார், இப்போ நம்ம மல்லேஷனை வர போகிறாரு. கண்டிப்பாக நல்லது நல்லது சார். கண்டிப்பாக அந்த வீடுங்கள்லாம் சொந்தமாக பண்ணிட்டீங்கன்னா உங்களுக்கு 2000 ஆயிருக்கு இருக்கிறதுக்கு ப்ரோசஸ். ಡಿಜಿಟಲ್ ನ್ಯೂಸಿನ ಸುದ್ದಿವಾಹಿನಿಗೆ ನಾನು ಶುಭಾಶಯಗಳು ಹೇಳ್ತಾ ಇದ್ದೀನಿ. ಈ ನಮ್ಮ ಡಿಜಿಟಲ್ ಸುದ್ದಿವಾಹಿನಿ ನಮ್ಮ ಸಮಾಜಕ್ಕೆ, ವಿಶೇಷವಾಗಿ KGF ತಾಲೂಕಿಗೆ ಒಂದು ಒಳ್ಳೆಯ ಚಾನಲ್ ಆಗಿ ನಿಲ್ಲಿ, ಜನಪರರಾಗಿ ನಿಲ್ಲಿ, ಬಡವರ ಪರವಾಗಿ ನಿಲ್ಲಿ, ದೀನ ದಲಿತರ ಪರವಾಗಿ ನಿಲ್ಲಿ ಅಂಥೇಳಿ ನಾನು ಆಶಿಸ್ತಾ ಮತ್ತೊಂದೇ ಮಗದೊಮ್ಮೆ ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ.